ಬಿದ್ದವ್ರೆ ಅಂದ್ರೆ ಅದಕ್ಕೆ ನಾನು ನನ್ನ ಕಾರ್ಯಕರ್ತನ ಯಾವತ್ತೂ ಬೈಯೋದಿಲ್ಲ. ಅದೇ ವಿರೋಧ ಪಕ್ಷದವರು ಹಲವಾರು ಭಿನ್ನಾಭಿಪ್ರಾಯಗಳು ತಪ್ಪಬೇಕಾಳು ಬಂದು ನಮ್ಮ ಪಕ್ಷದಿಂದ ಕಿತ್ತಾಟದಿಂದ ಅರ್ಧ ನಮ್ಮ ಜಿಲ್ಲೆ ಈ ರೀತಿ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಸಹ ದೆಹಲಿ ದುಬೈಗೆ ಹೋಗ್ಬೇಕಾಗಿತ್ತು. ನನ್ನ ಸ್ನೇಹಿತ ಸುರೇಶ್ ಗೌಡ ಅಂತ ಬೇತಮಂಗಲದಲ್ಲಿ ಕೋಲಾರದವನು ಬರಬೇಕು ಕುಮಾರಣ್ಣ ಬರ್ತಾವ್ರೆ ಅಂತ. ಆದ್ರೆ ನಮ್ಮ ನಾಯಕರು ಬರ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗಬಾರ್ದು, ನಾನು ಇಲ್ಲೇ ಇರಲೇಬೇಕು ಅಂತ, ನನ್ನ ಪಕ್ಷಕ್ಕೆ ನಿಷ್ಠನಾಗಿರ್ಬೇಕು ಅಂತ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಾನು ನೋಡಿದೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ 2000 ನಮ್ಮ ಚಲುವರಾಯಸ್ವಾಮಿ ಹೇಳ್ತಾರೆ 2008ರಿಂದ 2013 2018ರಿಂದ 2023 ಗಂಟ ನಮ್ಮ ತಾಲೂಕು ಬಹಳ ಹಿಂದೆ ಹೋಗ್ಬಿಡ್ತು ಅಂತಕ್ಕಂಥ ಮಾತು ನನಗೆ ಆಶ್ಚರ್ಯ ಆಯ್ತು. ಇನ್ನೊಂದು ಹಸಿ ಸುಳ್ಳ ಯಾವ ರೀತಿ ಹೇಳ್ತಾನೆ ಅಂದ್ರೆ ಆ ತಟ್ಟಾಳಿ ಬಾಗಿಲ ಕಾಲೇಜಲ್ಲಿ ನಾನ್ ತಂದಿದ್ದು ಅಂತಕ್ಕಂಥ ಮಾತನ್ನು ನನ್ನ ಮೇಲೆ ಕೇಸ್ ಆಗಿ ದಿವಸ ಕೋರ್ಟ್ ಹೋಗ್ತಾ ಇದ್ದೀನಿ. ಆ RF ನಾಗರಾಜ್ ಮೇಲೆ ಅವ್ನು ಗಂಡು ಹಿಡ್ಕೊಂಬರೋನು, ನಾನು ನಿಂತ್ಕೋಬೇಕು, ಜಾಗ ಕೊಡಿಸಿ. ಈಗ ಆ ಬಚ್ಚೇಗೌಡ ಹಿಡಿದು ಆ ರಾಮನ ಹಿಡಿದು ಗ್ರಾಂಟ್ ತಂದು ಕಾಲೇಜ್ ಕಟ್ಟಿಸ್ತೋ ನಾನು. ಆದ್ರೆ ಅವನ ಅದೃಷ್ಟ ಹೆಂಗೆ ಅಂದ್ರೆ ಎಲ್ಲ ಕಟ್ಟ ಮೇಲೆ ನೇಮಕ ಇದೆ ಕಲ್ಲು ಅನ್ಸೋ ಟೈಮಲ್ಲಿ ಅವ್ನು ಗೆದ್ದು ಬಿಡ್ತಾನೆ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅವತ್ತು ಪೂಜೆ ಸ್ವಾಮೀಜಿ ಅವರು ಹೇಳಿದ್ರು, ಸುರೇಶ್ ಗೌಡ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸಹ ನೋಡಿ, ನಾನು ಬೈದು ಬಿಡ್ತೀನಿ ಹಿಂದೆಗಡೆ ಮಾತಾಡಿದ್ರೆ, ನನ್ನ ಕರೆದು ನಮ್ಮ ತಾಲೂಕಿನಲ್ಲಿ ಇನ್ನು ಗೊತ್ತಿಲ್ಲ ಕಣೋ, ಆ ಬೋರ್ವೆಲ್ ಅಲ್ಲಿ ನೀರು ಕುಡಿತಾವೆ, ಫ್ಲೋರೈಡ್ ಕಂಟೆಂಟ್, ನಾವೇನಾದ್ರೂ ಮಾಡ್ಬೇಕು ಬಾಯಲ್ಲಿ. ನಾನು ಸದಾನಂದ ಗೌಡ ಹೇಳಿದ್ದೀನಿ, ಮಾರ್ಕೋನಹಳ್ಳಿ ಡ್ಯಾಮಿಂದ ಇಲ್ಲೆಲ್ಲ ಕುಡಿಯೋ ನೀರು ಕೊಡ್ಬೇಕು ಅಂತ ಹೇಳಿ ಅವತ್ತು 68 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯತ್ ಪೂರ್ತಿ ದೇವಲಾಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು 112 ಹಳ್ಳಿಗಳಿಗೆ ಇರಬೇಕು ನಾವು ನೀರನ್ನ ತರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದನ್ನ ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು. ನಾನು ಸೋತೆ, ಅಣ್ಣ ಬಂದ 68 ಕೋಟಿ ಇತ್ತು. ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯನವರಾಗ ಕಾಂಗ್ರೆಸ್ ಸರ್ಕಾರ ಇದ್ರೆ 168 ಕೋಟಿಗೆ ಮಾಡಿಸ್ಕೊಂಡು ಮಾಡ್ದ. ಅದರಲ್ಲಿ ಇನ್ನೂ ನೀರು ಕುಡಿತಾರೆ ಜನ. ಅದಾವ ನಮ್ಮ ಸರ್ಕಾರ ಬಂತು, ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಆಗ್ತಿದ್ದಾಗ ಇಡೀ ಮಂಡ್ಯ ಜಿಲ್ಲೆಗೆ ಜಲ್ಲಾರ ಯೋಜನೆಯಲ್ಲಿ KRS ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿನವರು ನಮ್ಮ ಚೆನ್ನಾಗಿಲ್ಲದ್ರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ KR ನಮ್ಮ ಮಾತ್ರ ಉಳಿಸಿದ್ರು. 1200 ಕೋಟಿ ಏನ್ ಗುದ್ಲಿ ಪೂಜೆ ಮಾಡ್ಬೇಕಪ್ಪ. ನಾವೆಲ್ಲ ಹೋಗಿ ಕರೆಕ್ಟ್ ಆಗಿ ಬಂತು ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್. ಅಣ್ಣ ಗೆದ್ದ, ಹೋಗಿ ಕೂತ್ಕೊಂಡ, 8 ಹೊಡೆದ. ಈ ತರ ಒಬ್ಬರು ಕೇಳ್ಕೊಂಡ್ ಬಂದಿರ್ತಾರೆ, ಯಾರೋ ಮಾಡಿದ್ವಿ ಹೋಗಿ ನೀಟಾಗಿ ಊಟ ಮಾಡ್ಬಿಡೋಣ ಅಂತಕ್ಕಂಥದ್ದು. ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ. ಗುಡೆ ಹೊಸಳ್ಳಿಯಿಂದ ಏತ ನೀರಾವರಿ ಇದನ್ನ 212 ಕೋಟಿನಲ್ಲಿ ನಾನು ಗೆದ್ದ ತಕ್ಷಣ ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಲೆಟರ್ ಇದೆ, ಸ್ಯಾಂಕ್ಷನ್ ಆಗಿರಲಿಲ್ಲ. ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವ್ ಮಾಡಿಸ್ಕೊಂಡು ಅದನ್ನ ಪೂಜೆ ಮಾಡಿದೆ. ಇನ್ನೂ ಅದನ್ನ ಕೂತವ್ರೆ. ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾರಂತೆ, ಸುಮ್ಕೇರು ಇದು 212 ಕೋಟಿಗೆ ಮಾಡಕ್ ಹೋಗ್ಬೇಡ, ನಾನು 500 ಕೋಟಿ ಮಾಡಿಸ್ಕೊಡ್ತೀವಿ, ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಾವೆಲ್ಲಿ ಮುಗಿಸಿದ್ದು ಅಲ್ಲೇ ಕೆಲಸ ಇನ್ನೂ ಮುಂದಾಗಿಲ್ಲ. ಇವತ್ತು ಹಲವಾರು ಯೋಜನೆಗಳು. ಇವತ್ತು ನೀವು ಯೋಚನೆ ಮಾಡ್ಕೊಳ್ಳಿ, ಈ ಬೆಂಗಳೂರಿನ ಜಲಸೂರು ರೋಡ್ ನಾನು ಮೊದಲು ಶಾಸಕನಾದಂತ ಸಂದರ್ಭದಲ್ಲಿ ನಮ್ಮ ಉದಾಸಿ ಅವರಿದ್ರು, ಅವ್ರ ಕಾಲ ತಂದಿದ್ದಂಥದ್ದು. ಬೇಕಾದ್ರೆ ಇವತ್ತು ಮುನಿಯಪ್ಪನವರು ಇವ್ರ ಕಾಲದಲ್ಲೇ 23 ಗಂಟ ನಮ್ಮ ತಾಲೂಕು ಬಹಳ ಹಿಂದೆ ಹೋಗ್ಬಿಡ್ತು ಅಂತಕ್ಕಂಥ ಮಾತು ನನಗೆ ಆಶ್ಚರ್ಯ ಆಯ್ತು. ಇನ್ನೊಂದು ಹಸಿ ಸುಳ್ಳ ಯಾವ ರೀತಿ ಹೇಳ್ತಾನೆ ಅಂದ್ರೆ ಆ ತಟ್ಟಾಳಿ ಬಾಗಿಲ ಕಾಲೇಜಲ್ಲಿ ನಾನ್ ತಂದಿದ್ದು ಅಂತಕ್ಕಂಥ ಮಾತನ್ನು ನನ್ನ ಮೇಲೆ ಕೇಸ್ ಆಗಿ ದಿವಸ ಕೋರ್ಟ್ ಹೋಗ್ತಾ ಇದ್ದೀನಿ. ಆ RF ನಾಗರಾಜ್ ಮೇಲೆ ಅವ್ನು ಗಂಡು ಹಿಡ್ಕೊಂಬರೋನು, ನಾನು ನಿಂತ್ಕೋಬೇಕು, ಜಾಗ ಕೊಡಿಸಿ. ಈಗ ಆ ಬಚ್ಚೇಗೌಡ ಹಿಡಿದು ಆ ರಾಮನ ಹಿಡಿದು ಗ್ರಾಂಟ್ ತಂದು ಕಾಲೇಜ್ ಕಟ್ಟಿಸ್ತೋ ನಾನು. ಆದ್ರೆ ಅವನ ಅದೃಷ್ಟ ಹೆಂಗೆ ಅಂದ್ರೆ ಎಲ್ಲ ಕಟ್ಟ ಮೇಲೆ ನೇಮಕ ಇದೆ ಕಲ್ಲು ಅನ್ಸೋ ಟೈಮಲ್ಲಿ ಅವ್ನು ಗೆದ್ದು ಬಿಡ್ತಾನೆ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅವತ್ತು ಪೂಜೆ ಸ್ವಾಮೀಜಿ ಅವರು ಹೇಳಿದ್ರು, ಸುರೇಶ್ ಗೌಡ ನಮ್ಮ ತಾಲೂಕಿನಲ್ಲಿ
ಎಲ್ಲರೂ ಸಹ ನೋಡಿ, ನಾನು ಬೈದು ಬಿಡ್ತೀನಿ ಹಿಂದೆಗಡೆ ಮಾತಾಡಿದ್ರೆ. ನನ್ನ ಕರೆದು ನಮ್ಮ ತಾಲೂಕಿನಲ್ಲಿ ಇನ್ನು ಗೊತ್ತಿಲ್ಲ ಕಣೋ, ಆ ಬೋರ್ವೆಲ್ ಅಲ್ಲಿ ನೀರು ಕುಡಿತಾವೆ, ಫ್ಲೋರೈಡ್ ಕಂಟೆಂಟ್, ನಾವೇನಾದ್ರೂ ಮಾಡ್ಬೇಕು. ಬಾಯಲ್ಲಿ ನಾನು ಸದಾನಂದ ಗೌಡ ಹೇಳಿದ್ದೀನಿ, ಮಾರ್ಕೋನಹಳ್ಳಿ ಡ್ಯಾಮಿಂದ ಇಲ್ಲೆಲ್ಲ ಕುಡಿಯೋ ನೀರು ಕೊಡ್ಬೇಕು ಅಂತೇಳಿ ಅವತ್ತು 68 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯತ್ ಪೂರ್ತಿ ದೇವಲಾಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು 112 ಹಳ್ಳಿಗಳಿಗೆ ಇರಬೇಕು ನಾವು ನೀರನ್ನ ತರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದನ್ನ ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು. ನಾನು ಸೋತೆ, ಅಣ್ಣ ಬಂದ. 68 ಕೋಟಿ ಇತ್ತು, ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯನವರಾಗ ಕಾಂಗ್ರೆಸ್ ಸರ್ಕಾರ ಇದ್ರೆ 168 ಕೋಟಿಗೆ ಮಾಡಿಸ್ಕೊಂಡು ಮಾಡ್ದ. ಅದರಲ್ಲಿ ಇನ್ನೂ ನೀರು ಕುಡಿತಾರೆ ಜನ. ಅದಾದ ನಮ್ಮ ಸರ್ಕಾರ ಬಂತು, ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಆಗ್ತಿದ್ದಾಗ ಇಡೀ ಮಂಡ್ಯ ಜಿಲ್ಲೆಗೆ ಜಲ್ಲಾರ್ ಯೋಜನೆಯಲ್ಲಿ KRS ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದಂತರು. ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿನವರು ನಮ್ಮ ಚೆನ್ನಾಗಿಲ್ಲದ್ರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ KR ನಮ್ಮ ಮಾತ್ರ ಉಳಿಸಿದ್ರು. 1200 ಕೋಟಿ ಏನ್ ಗುದ್ಲಿ ಪೂಜೆ ಮಾಡ್ಬೇಕಪ್ಪ. ನಾವೆಲ್ಲ ಹೋಗಿ ಕರೆಕ್ಟ್ ಆಗಿ ಬಂತು ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್. ಅಣ್ಣ ಗೆದ್ದ, ಹೋಗಿ ಕೂತ್ಕೊಂಡ, 8 ಹೊಡೆದ. ಒಂಥರ ಒಬ್ಬರು ಕೇಳ್ಕೊಂಡ್ ಬಂದಿರ್ತಾರೆ, ಯಾರೋ ಮಾಡಿದ್ವಿ ಹೋಗಿ ನೀಟಾಗಿ ಊಟ ಮಾಡ್ಬಿಡ ಅಂತಕ್ಕಂಥದ್ದು. ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ. ಗುಡೆ ಹೊಸಳ್ಳಿಯಿಂದ ಏತ ನೀರಾವರಿ ಇದನ್ನ 212 ಕೋಟಿನಲ್ಲಿ ನಾನು ಗೆದ್ದ ತಕ್ಷಣ ಅದು ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಲೆಟರ್ ಹಾಕ್ಸಿದೆ, ಸ್ಯಾಂಕ್ಷನ್ ಆಗಿರಲಿಲ್ಲ. ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನ ಪೂಜೆ ಮಾಡಿದೆ. ಇನ್ನೂ ಅದನ್ನ ಕೂತವ್ರೆ. ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾರೆ, ರಾಜೀನಾಮೆ ಕೊಟ್ಟು ರಾಜಕೀಯ ಬಿಟ್ಟು ಮನೆಗೆ ಹೋಗಿ ಯೋಗ್ಯತೆ ಇದ್ರೆ ಅದಕ್ಕೋಸ್ಕರ ಅಂಟ್ಕೊಂಡು ಕೂತಾರಲ್ರಿ. ನಾನು ಇವತ್ತು ಹೇಳ್ತೀನಿ, ಜಲರಾಯ ಸ್ವಾಮಿ ಅವರೇ, ಇಡೀ ನಾಗಮಂಗಲ ಕ್ಷೇತ್ರದಲ್ಲಿ ನಿಮ್ಗೆ ಯಾರ್ಯಾರು ಓಟ್ ಕೊಟ್ಟವ್ರಿಗೆಲ್ಲ ಕಪಾಲ ಮೋಕ್ಷ ಮಾಡಿಸ್ಬಿಟ್ರಲ್ರಿ. ಈ ದೇಶದ ಪ್ರಧಾನಮಂತ್ರಿಗೆ ಯಾರಾದ್ರೂ ಕಪಾಳ ಮೋಕ್ಷ ಮಾಡಿದ್ರೆ ಈ ದೇಶಕ್ಕೆ ಮಾಡ್ದಂಗೆ, ಈ ರಾಜ್ಯದ ಮುಖ್ಯಮಂತ್ರಿಗೆ ಯಾರು ಕಪಾಳ ಮೋಕ್ಷ ಮಾಡಿದ್ರೆ ಈ ರಾಜ್ಯಕ್ಕೆ ಮಾಡ್ದಂಗೆ, ಒಬ್ಬ ಜಿಲ್ಲಾ ಮಂತ್ರಿಗೆ ಮಾಡಿದ್ರೆ ಆ ಜಿಲ್ಲೆಗೆ ಮಾಡ್ದಂಗೆ, ವಿಶೇಷವಾಗಿ ಮತವನ್ನ ಕೊಟ್ಟು ಗಳಿಸಿದ ನಮ್ಮ ಕ್ಷೇತ್ರಕ್ಕೆ ಕಪಾಳ ಮೋಕ್ಷ ಆಯ್ತು. ನಿಮ್ ಯೋಗ್ಯತೆಗೆ ಒಂದು ಕಂಪ್ಲೇಂಟ್ ಕೊಡ್ಲಿಲ್ಲ. 2 ದಿವಸ ಮನೇಲಿ ಕೂತ್ಕೊಂಡು ಇಂಜೆಕ್ಷನ್ ತಗೊಂಡು ಮುಖ ಊದಿಸ್ಕೊಂಡು ಆಚೆ ಬಂದ್ರಿ. 1 ಏಟ 2 ಏಟ ಎಷ್ಟೇಟ್ ಕೊಟ್ಟಿದ್ದು? ನಿಮಗೆ ಗೌರವ ಇದೆಯಾ? ಘನತೆ ಇದೆಯಾ? ತಲೆ ಎತ್ಕೊಂಡು ಮಾನ ಮರ್ಯಾದೆ ತಿರುಗಾಡ್ತಾ ಇದ್ದೀರಲ್ರಿ, ತಿರುಗಾಡ್ತಾ ಇದ್ದೀರಲ್ಲ. ನಾನು ಯಾವ ಕೋಟೆಗೆ ಹೋಗಿ ಯಾರಿಗೂ ಸಾರಿ ಕೇಳಿಲ್ಲ ಕಣಪ್ಪ. ಅದು ನಮ್ಮ ಅಡ್ವೊಕೇಟ್, ಅವರ ಅಡ್ವೊಕೇಟ್ ಬಂದು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.